Very good morning, my dear first BCom students, and very happy Monday. My dear students, I am very happy to discuss with you the financial accounting under the royalty accounts, especially question papers, my dears. My dears, very, very, very important. You have a clear idea about the royalty accounts, how to pass the journal entries, how to prepare the ledger accounts, how to pass the journal entries, and how to prepare the ledger accounts as per the question papers, my dears. ಕ್ವಶನ್ ಪೇಪರ್ಸ್ ಅಲ್ಲಿ ಇದ್ದಂಗೆ ಸಾಲ್ವ್ ಮಾಡ್ಕೊಂಡ್ರೆ ಯಾವ ತರ ಇರುತ್ತೆ ಅಂತಕ್ಕಂಥದ್ದು ಪರ್ಟಿಕ್ಯುಲರ್ ಐಡಿಯಾಲಜಿ ನಿಮ್ಗೆ ಈಗ ಸಿಗುತ್ತೆ ಮೈ ಡಿಯರ್ಸ್. ಸೊ ದಟ್ಸ್ ವೈ ಇಟ್ಸ್ ವೆರಿ 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 ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಸಂಗೀತ ಆಡಿಯೋ ತಗೊಳ್ಳಿ, ಡಿಸ್ಟರ್ಬ್ ಆಗಬಾರ್ದು. ಸಂಗೀತ ಅವರೇ ಆಡಿಯೋ ತಗೊಳ್ಳಿ. ಸಂಗೀತ ನಿಮ್ದೆ ಡಿಸ್ಟರ್ಬ್ ಆಗ್ತಾ ಇರೋದು, ಸೈಲೆಂಟ್ ಆಗಿರ್ಬೇಕು. My dears, here there is a problem. Here there is a problem, my dear. That is 2014. Bindu B audio ತಗೊಳ್ಳಿ. Bindu B. Bindu. ಉಂಟಾ ಸರ್? Okay. Correct ಆಗಿ ಕ್ಯಾಲ್ಸಿ ಇಟ್ಕೊಮ್ಮ. 2014 my dears. 2012-13 ನೆನ್ನೆ ಮಾಡಿಸಿದೀನಿ my dears. ಲಾಸ್ಟ್ ಕ್ಲಾಸ್ ಅಲ್ಲಿ ಮಾಡಿಸಿದೀನಿ. This is called 2014 section B my dears. Section B means of they are asking question for 6 marks my dears. 6 marks question my dears. Don't worry, ನಾನು ಮಾಡಿಸಿರೋ ಪ್ರಾಬ್ಲಮ್ಸ್ ಗಿಂತ ಕ್ವಶನ್ ಪೇಪರ್ ಪ್ರಾಬ್ಲಮ್ಸ್ ಈಸಿ ಇರುತ್ತೆ, ಎಕ್ಸೆಪ್ಟ್ ಒನ್ ಆರ್ ಟು ಪ್ರಾಬ್ಲಮ್ಸ್ ಮೈ ಡಿಯರ್ಸ್. ಇಲ್ಲಿ ನೋಡಿ, ಪ್ರಿಪೇರ್ ರಾಯಲ್ಟಿ ಅನಾಲಿಸಿಸ್ ಟೇಬಲ್ ಫ್ರಮ್ ದ ಫಾಲೋಯಿಂಗ್ ಡೀಟೇಲ್ಸ್. ಮಿನಿಮಮ್ ರೆಂಟ್ 75,000, ರಾಯಲ್ಟಿ 5 per ton of output, ರಾಯಲ್ಟಿ 5. short workings of the year can be recouped on the next 2 years out of excess royalty. My dears, floating recoupment next 2 years my dears. Output for the first 5 years were ಇಲ್ಲಿ ಕೊಟ್ಟಿದ್ದಾರೆ my dears. ಔಟ್ಪುಟ್ ಇಲ್ಲಿ ಕೊಟ್ಟಿದ್ದಾರೆ. wait a minute, ಇದು ಟೇಬಲ್ ಕಟ್ ಮಾಡಿದ್ದಾರೆ. wait a minute. ಕೊಟ್ಬಿಡ್ತೀನಿ, ನಾನೇ ಟೇಬಲ್ ಕೊಟ್ಬಿಡ್ತೀನಿ my dears. wait a minute. ನೋಡಿ my dears, years output my dears, years output, years my dears, 1 2 3 4 5 my dears. years my dears, years my dears. 2014 question paper ಜ್ಞಾಪಕ ಇಟ್ಕೊಳ್ಳಿ, 2014 question paper my dears. so then output my dears, 10,000, 12,200, 10,000, 12,200, then 20,800, 25,500, 20,800, 25,500, 35,500. This is called problem my dears. ಇಷ್ಟು ಪ್ರಾಬ್ಲಮ್ 2014 ಅಲ್ಲಿ ನಿಮಗೆ ಕೊಟ್ಟಿದ್ದಾರೆ my dears. so now I am going to preparing royalty table. ಅವರು ಬರೀ ರಾಯಲ್ಟಿ ಟೇಬಲ್ ಪ್ರಿಪೇರ್ ಮಾಡಿ ಅಂತ ಕೇಳಿದ್ದಾರೆ. 6 ಮಾರ್ಕ್ಸ್ ಇರುತ್ತೆ my dears. ಒಂದು ನೀವು ಜ್ಞಾಪಕ ಇಟ್ಕೋಬೇಕಾಗಿರೋದು, ರೈಟ್ ಟು ರೀಕಾಪ್ ದ ಶಾರ್ಟ್ ವರ್ಕಿಂಗ್ಸ್ ನೆಕ್ಸ್ಟ್ 2 years my dears. ನೆಕ್ಸ್ಟ್ 2 years ಮಿನಿಮಮ್ ರೆಂಟ್ 75,000 ಇದೆ. ಬಿಂದು ಆಡಿಯೋ ಕೇಳಿಸ್ತಿದ್ಯಾ? ಹಲೋ
ದಿವ್ಯಾ ವಿ ಆಡಿಯೋ ತಗೊಳ್ಳಿ. ದಿವ್ಯಾ ವಿ ಆಡಿಯೋ ತಗೊಳ್ಳಿ. Yes, sir. ಹಾ, ಕ್ಯಾಲ್ಕುಲೇಟರ್ ಇಟ್ಕೊಳ್ಳಿ. ಕ್ಯಾಲ್ಕುಲೇಟರ್ ಇಟ್ಕೊಳ್ಳಿ. Yes, sir. ರೈಟ್. 10,000 into 5 ಮಾಡ್ಕೊಂಡ್ರೆ ಮೈ ಡಿಯರ್ಸ್ 50,000. 10,000 into 5 ಮಾಡ್ಕೊಂಡ್ರೆ ನಮ್ಗೆ 50,000 rupees ಬರುತ್ತೆ ಮೈ ಡಿಯರ್ಸ್. 50,000 rupees ಬರುತ್ತೆ. 50,000 rupees ಬರುತ್ತೆ. ಸೊ ಅಂಡ್ moreover ಮೈ ಡಿಯರ್ಸ್, ಶಾರ್ಟ್ ವರ್ಕಿಂಗ್ಸ್ ರಾಯಲ್ಟಿ 50,000 ಬರುತ್ತೆ. 75,000 ನಾವು ಪೇ ಮಾಡಬೇಕಾಗಿರುತ್ತೆ. ಅಲ್ಲಿಗೆ ಶಾರ್ಟ್ ವರ್ಕಿಂಗ್ಸ್ ಅಂತ ನಿಮ್ಗೆ ಎಷ್ಟು ಬರುತ್ತೆ ಮೈ ಡಿಯರ್ಸ್? 25,000 rupees ಶಾರ್ಟ್ ವರ್ಕಿಂಗ್ಸ್ ಆಗುತ್ತೆ ಮೈ ಡಿಯರ್ಸ್. ಸರ್ಪ್ಲಸ್ ನಿಲ್ ಮೈ ಡಿಯರ್ಸ್. ರಿಕವರಿ ನಿಲ್. ಇರ್ರಿಕವರಬಲ್ ಮಾಡೋಕೆ ಇನ್ನು 2 years ಟೈಮ್ ಇರುತ್ತೆ. ಸರ್ಪ್ಲಸ್ ಆಫ್ಟರ್ ರಿಕವರಿ ನಿಲ್. ಪೇಮೆಂಟ್ ಮೈ ಡಿಯರ್ಸ್ 75,000 ಮೈ ಡಿಯರ್ಸ್. 75,000 ಪೇಮೆಂಟ್ ಇರುತ್ತೆ ಮೈ ಡಿಯರ್ಸ್. ದಿಸ್ ಇಸ್ ಕಾಲ್ಡ್ preparation of analysis of royalty table my dears. Royalty table, preparation of royalty table my dears. That's it. Second year noda my dears. Second year 12,200 into 5 ಎಷ್ಟು ಬರುತ್ತೆ ನೋಡಿ? 61,000. 61,000. 61,000 my dears. 61,000. So then ಶಾರ್ಟ್ ವರ್ಕಿಂಗ್ಸ್ ಎಷ್ಟು ಬರುತ್ತೆ ಮೈ ಡಿಯರ್ಸ್? 61,000 ರಾಯಲ್ಟಿ ಬಂದ್ರೆ 61,000 ರಾಯಲ್ಟಿ ಬಂದ್ರೆ ಶಾರ್ಟ್ ವರ್ಕಿಂಗ್ಸ್ ಅಂತ ಎಷ್ಟು ಬರುತ್ತೆ ಮೈ ಡಿಯರ್ಸ್? 14,000. 14,000 ಶಾರ್ಟ್ ವರ್ಕಿಂಗ್ಸ್. ಸರ್ಪ್ಲಸ್ ನಿಲ್ ಮೈ ಡಿಯರ್ಸ್. ರಿಕವರಿ ನಿಲ್. ಇರಿಕವರಬಲ್ ನಿಲ್. ಸರ್ಪ್ಲಸ್ ಆಫ್ಟರ್ ರಿಕವರಿ ನಿಲ್. ಪೇಮೆಂಟ್ ಆಸ್ ಯೂಶುವಲ್. ಪೇಮೆಂಟ್ ಆಸ್ ಯೂಶುವಲ್ ಮೈ ಡಿಯರ್ಸ್. ಆಸ್ ಯೂಶುವಲ್ 75,000 rupees. 75,000 rupees ಪೇಮೆಂಟ್ ಮೈ ಡಿಯರ್ಸ್. ಥರ್ಡ್ ಇಯರ್ ಎಷ್ಟು ಬರುತ್ತೆ ನೋಡ್ಕೊಳ್ಳಿ. ಥರ್ಡ್ ಇಯರ್ ಟೋಟಲ್ ಇದು ಮಾಡಿ 20,800 into 5 ಎಷ್ಟು ಬರುತ್ತೆ ನೋಡಿ ಮೈ ಡಿಯರ್ಸ್? 20,000. 1,04,000. ಇನ್ನೊಂದ್ಸಲ ಚೆಕ್ ಮಾಡಿ. 1,04,000. 1,04,000 ರೈಟ್. 1,04,000 my dears. 1,04,000. So my dears, listen here. Wait a minute. 1,04,000 right. Now pay ಮಾಡಬೇಕಾಗಿರೋದು 75,000 my dears. 75,000. ಹೌದು. So what is the surplus my dears? ಈ ಪ್ರಾಬ್ಲಮ್ ಅಲ್ಲಿ surplus ಬರುತ್ತೆ. How much surplus? 29,000. 29,000 rupees surplus my dears. 29,000 rupees surplus my dears. Listen here. ಈ 25,000 ಗೆ ಇದು ಡೆಡ್ ಲೈನ್ ಅಂಡ್ 14,000 ಗೆ ಇನ್ನೂ ಒಂದು ವರ್ಷ ಟೈಮ್ ಇದೆ. ಬಟ್ ನಮಗೆ 29,000 ಸರ್ಪ್ಲಸ್ ಇದೆ. ಈ 25 ರಿಕವರಿ ಮಾಡಿಕೊಂಡು 4,000 ರಿಕವರಿ ಮಾಡ್ಕೋಬಹುದು. ಹಾಗಾಗಿ 29,000 ರಿಕವರಿ ಮಾಡ್ಕೋಬಿಡಿ. 29,000 ರಿಕವರಿ. ಸೊ ಇರ್ರಿಕವರಬಲ್ ನಿಲ್. ಸರ್ಪ್ಲಸ್ ಆಫ್ಟರ್ ರಿಕವರಿ ನಿಲ್. ಪೇಮೆಂಟ್ ಆಸ್ ಯೂಶುವಲ್ 75,000 ಕೊಡ್ತೀವಿ ಮೈ ಡಿಯರ್ಸ್. ಅರ್ಥ ಆಯ್ತು ಅನ್ಕೊಂಡಿದೀನಿ. ಇದು 29,000 ಹೆಂಗ್ ಬರುತ್ತೆ ಅಂತ. ಎಷ್ಟು ನಮ್ಗೆ ಚಾನ್ಸ್ ಸಿಕ್ಕಿದ್ರೆ ರಿಕವರಿ ಮಾಡ್ಕೊಳಕ್ಕೆ ಅಷ್ಟು ರಿಕವರಿ ಮಾಡ್ಕೋಬೇಕು ಮೈ ಡಿಯರ್ಸ್. ಅಷ್ಟು ರಿಕವರಿ ಮಾಡ್ಕೋಬೇಕು. ದೆನ್ 25,500 into 5 ಎಷ್ಟು ಬರುತ್ತೆ ನೋಡಿ ಮೈ ಡಿಯರ್ಸ್? 1,27,500. 1,27,500. 1,27,500 my dears. So how much surplus my dears? 75,000 ಅಂದ್ರೆ 52,500. 52,500. 52,500 surplus my dears. Wait a minute, sorry. 52,500 surplus my dears. So 52,500 ನಮ್ಮ ಹತ್ರ ಸರ್ಪ್ಲಸ್ ಇದೆ. ಬಟ್ ನಾವ್ ಎಷ್ಟು ರಿಕವರಿ ಮಾಡ್ಕೋಬಹುದು ಮೈ ಡಿಯರ್ಸ್? ಜ್ಞಾಪಕ ಇಟ್ಕೊಳ್ಳಿ. ಈ 25 ರಿಕವರಿ ಮಾಡ್ಕೊಂಡ್ಬಿಟ್ಟಿದೀವಿ. 14 ನಲ್ಲಿ 4,000 ರಿಕವರಿ ಮಾಡ್ಕೊಂಡ್ಬಿಟ್ಟಿದೀವಿ. ಇನ್ ಎಷ್ಟು ರಿಕವರಿ ಮಾಡ್ಕೋಬಹುದು ನಾವು? 10,000 ಮಾತ್ರ ರಿಕವರಿ ಮಾಡ್ಕೊಳ್ಳೋ ರೈಟ್ಸ್ ಇರುತ್ತೆ ಮೈ ಡಿಯರ್ಸ್. ಅಷ್ಟೇ ಇರೋದು. ಕನ್ಫ್ಯೂಸ್ ಆಗ್ಬೇಡಿ. ಅಷ್ಟೇ ಇರೋದು ಮೈ ಡಿಯರ್ಸ್. 10,000 ಮಾತ್ರ ರಿಕವರಿ ಮಾಡ್ಕೊಳ್ಳೋ ರೈಟ್ಸ್ ನಮ್ಗೆ ಈಗಿರುತ್ತೆ. 10,000 ಓನ್ಲಿ ರಿಕವರಿ. 10,000. ಹಾಗಾದ್ರೆ ರಿಮೈನಿಂಗ್ ಆಫ್ಟರ್ ಈಗ ನೋಡಿ ಇರ್ರಿಕವರಬಲ್ ಈ ಪ್ರಾಬ್ಲಮ್ ಅಲ್ಲಿ ಯಾವುದು ಬರಲ್ಲ ಮೈ ಡಿಯರ್ಸ್. ಇರ್ರಿಕವರಬಲ್ ಇರಲ್ಲ. ದೆನ್ ಸರ್ಪ್ಲಸ್ ಆಫ್ಟರ್ ರಿಕವರಿ ಆಫ್ ಶಾರ್ಟ್ ವರ್ಕಿಂಗ್ ಸಿಗುತ್ತೆ ಮೈ ಡಿಯರ್ಸ್. ಇದರಲ್ಲಿ ಎಷ್ಟು ಸಿಗುತ್ತೆ? 42,500. 42,500 ಸಿಗುತ್ತೆ ಮೈ ಡಿಯರ್ಸ್. 42,500 ಸಿಗುತ್ತೆ ಮೈ ಡಿಯರ್ಸ್. ಹಾಗಾದ್ರೆ ಪೇಮೆಂಟ್ ಎಷ್ಟು ಕೊಡಬೇಕು? ಇಲ್ಲಿ ಒಂದ್ ನಿಮಿಷ ಬ್ರಾಕೆಟ್ ಕೊಟ್ಬಿಡ್ತೀನಿ ಮೈ ಡಿಯರ್ಸ್. ಹೆಂಗ್ ಬರುತ್ತೆ ಇದು ಅಂತ ಮೈ ಡಿಯರ್ಸ್. 2014 ಕ್ವಶನ್ ಪೇಪರ್ ಜ್ಞಾಪಕ ಇಟ್ಕೊಳ್ಳಿ. ಸೊ 52,500 ಮೈನಸ್ 10,000 ಅಲ್ವಾ? 10,000
My dears, very important question paper problems, my dears. ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ, ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ, ರೈಟ್? ಸೊ 42,500 ಬರುತ್ತೆ my dears. Then ಪೇಮೆಂಟ್ ಎಷ್ಟು ಕೊಡಬೇಕು my dears? ಪೇಮೆಂಟ್ ನ ಎಷ್ಟು ಕೊಡಬೇಕು? 1,17,500. Wait a minute. 17,500. 17,500. Yes, sir. 1,17,500. How it is arrival ಅಂದ್ರೆ my dears, ಫಸ್ಟ್ ಏನ್ ಮಾಡ್ಬೇಕು ನಾವು 75,000 ಕರೆಕ್ಟ್ ಆಕ್ಚುಲಿ ಕೊಡ್ಬೇಕಾಗಿರೋದು ನಾವು ಮಿನಿಮಮ್ ರೆಂಟ್ 75,000 ಪ್ಲಸ್ ಹಾಕೋಬೇಕು ಮೈ ಡಿಯರ್ಸ್. ಪ್ಲಸ್ ಎಷ್ಟಿದೆ ಮೈ ಡಿಯರ್ಸ್? ಇದು 42,500 ಮೈ ಡಿಯರ್ಸ್. 75,000 ಪ್ಲಸ್ 42,500 42,500 ಮಾಡ್ಕೊಂಡ್ರೆ ನಿಮ್ಗೆ ಮೈ ಡಿಯರ್ ಸ್ಟೂಡೆಂಟ್ಸ್ ನಿಮ್ಗೆ ಎಷ್ಟು ಬರುತ್ತೆ? 1,17,500 rupees ಬರುತ್ತೆ ಮೈ ಡಿಯರ್ಸ್. 1,17,500 rupees ಬರುತ್ತೆ. 1,17,500. That is the payment made to the landlord, my dears. Payment made to the landlord. Okay na, my dears. Next 35,000 into 5 ಮಾಡ್ಕೊಳ್ಳಿ my dears. 35,000 into 5 ಎಷ್ಟು ಬರುತ್ತೆ ನೋಡಿ? 1,77,500. 1,77,500. Correcta? 1,77,500 my dears. Very good moving. And there is no shortage or short working. Surplus ಎಷ್ಟು ಬರುತ್ತೆ my dears? Surplus 1,02,500. 1,02,500. 1,02,500 my dears. That is surplus. 1,02,500. Okay my dears, done. Then ನಾವೇನ್ ಮಾಡ್ಬೇಕಾಗುತ್ತೆ? ಪೇಮೆಂಟ್ ಮೈ ಡಿಯರ್. ರಿಕವರಿ ಮಾಡ್ಕೊಳ್ಳಕ್ಕೆ ನಮ್ಗೆ ರೇಟ್ಸ್ ಇಲ್ಲ, ಇರಿಕವರಬಲ್ ಮಾಡೋಕೆ ರೇಟ್ಸ್ ಇಲ್ಲ. ಸರ್ಪ್ಲಸ್ ಆಫ್ಟರ್ ರಿಕವರಿ ಆಫ್ ಶಾರ್ಟ್ ವರ್ಕಿಂಗ್ಸ್ ನಿಲ್. ಪೇಮೆಂಟ್ ಎಷ್ಟು ಕೊಡ್ಬೇಕು ಮೈ ಡಿಯರ್ಸ್? ನಾವೀಗ ಪೇಮೆಂಟ್ ಎಷ್ಟು ಕೊಡ್ಬೇಕು? 1,77,500. 1,77,500 ಮೈ ಡಿಯರ್ಸ್. ಜಸ್ಟ್ ಟೇಬಲ್ ಮಾಡಿದ್ರೆ ನಿಮ್ಗೆ 6 marks ನ ಕೊಡ್ತಾರೆ ಮೈ ಡಿಯರ್ಸ್. 6 marks ಕೊಡ್ತಾರೆ. ಜಸ್ಟ್ ಟೇಬಲ್, ದಟ್ಸ್ ಇಟ್. ಈ ಟೇಬಲ್ ಮಾಡ್ಕೊಂಡ್ರೆ ನಿಮ್ಗೆ 6 marks ಕೊಡ್ತಾರೆ. 6 marks ಇರುತ್ತೆ ಟೇಬಲ್ಗೆ. 6 marks ಇರುತ್ತೆ. ಓಕೆನಾ? So this is called 2014 question paper my dears. After that 2014 section C my dears. With journal or ledger ಕೇಳಿರ್ತಾರೆ ಅಷ್ಟೇ my dears. journal ಅಥವಾ ledger ಕೇಳಿರ್ತಾರೆ ಅಷ್ಟೇ. ಬೇರೆ ಇನ್ನೇನು ನಿಮ್ಗೇನು ಪ್ರಾಬ್ಲಮ್ ಡೌಟ್ ಆ ತರದ್ದೇನು ಬರಲ್ಲ my dears. ಇಂಪಾರ್ಟೆಂಟ್. ಸ್ವಲ್ಪ ಫಾಸ್ಟ್ ಮೂವಿಂಗ್ ಕೊಡ್ಬೇಕು ನನಗೀಗ. ರೈಟ್. ಪ್ರಾಬ್ಲಮ್ ಒಂದ್ಸಲಿ ನೋಡ್ಕೊಂಬಿಡಿ my dears. ಹೇಮಂತ್ leased on oil well from Venkat. ಮೇಡಮ್ ಮೈ ಡಿಯರ್ಸ್, ವೆಂಕಟ್ ಏನಾಗ್ತಾರೆ? ಲ್ಯಾಂಡ್ ಲಾರ್ಡ್ ಆಗ್ತಾರೆ ಮೈ ಡಿಯರ್ಸ್. ವೆಂಕಟ್ ಆಯಿಲ್ ಲಿಮಿಟೆಡ್ ಲ್ಯಾಂಡ್ ಲಾರ್ಡ್ ಆಗ್ತಾರೆ. ಆನ್ 1/1/2010 the minimum rent was 2 lakhs my dears. The minimum rent was 2 lakhs. Minimum rent 2 lakhs my dears. And royalty 20 per ton my dears. Royalty 20 per ton of crude oil raised. The short workings were recovered in the succeeding 2 years of such short workings my dears. Same problem. 6 marks ಗೂ ಅದೇ ತರ ಪ್ರಾಬ್ಲಮ್ ಕೇಳಿದ್ದಾರೆ, 14 marks ಗೂ ಅದೇ ಪ್ರಾಬ್ಲಮ್ ಕೇಳಿದ್ದಾರೆ my dears. Next 2 years of surplus recovery or shortage recovery. The output during the first 4 years were 5,500, 8,000, 11,250, 12,500 my dears. 12,500 my dears. ನೋಡಿ 2010 ಆನ್ವರ್ಡ್ಸ್ ಅಂತ ಕೊಟ್ಟಿದ್ದಾರೆ. 2010 ಇಂದ ತಗೋಬೇಕು 4 years ನಾವು ನೋಡ್ಕೊಳ್ಳಿ ಮೈ ಡಿಯರ್ಸ್. ಅನಾಲಿಸಿಸ್ ಆಫ್ ರಾಯಲ್ಟಿ ಟೇಬಲ್ ನೀವು ಇಲ್ಲಿ ಗಮನಿಸಬೇಕಾಗಿರೋದು ಒಂದೇ ಮೈ ಡಿಯರ್ಸ್, ಏನು ಅಂದ್ರೆ ಶಾರ್ಟೇಜ್ ರಿಕವರಿ ನೆಕ್ಸ್ಟ್ 2 years ಮೈ ಡಿಯರ್ಸ್. ನೆಕ್ಸ್ಟ್ 2 years ಒಳಗಾಗಿ ನಾವು ರಿಕವರಿನ ಮಾಡ್ಕೋಬಹುದು ಮೈ ಡಿಯರ್ಸ್. ರಾಯಲ್ಟಿ ಎಷ್ಟಿದೆ? 20 per ton ಇದೆ. ಮಿನಿಮಮ್ ರೆಂಟ್ ಎಷ್ಟಿದೆ? 2 lakhs ಇದೆ. ಸೊ ಔಟ್ಪುಟ್ 5,500, 8,000, 11,250, 12,500. ರೈಟ್ ಮೈ ಡಿಯರ್ಸ್. ಇಷ್ಟೇ ಚಿಕ್ಕದಿರುತ್ತೆ 14 marks ಗೆ. ನೋಡಿ ಫಸ್ಟ್ ಹೇಳಿ ಮೈ ಡಿಯರ್ಸ್. 5,500 into 20. 5,500 into 20. 1,10,000. 1,10,000. 10,000. Open ಮಾಡ್ಕೊಳ್ಳಿ. 1,10,000. Wait a minute my dears. Wait a minute. 1,10,000. ರೈಟಾ ಮೈ ಡಿಯರ್ಸ್? ಇದನ್ನ ರಿಕವರಿ ಮಾಡ್ಕೊಳಕ್ ನಮ್ಗೆ ಇನ್ನ 2 years ಟೈಮ್ ಇರುತ್ತೆ ಮೈ ಡಿಯರ್ಸ್. ಶಾರ್ಟ್ ವರ್ಕಿಂಗ್ಸ್ ಎಷ್ಟು ಬರುತ್ತೆ ನೋಡಿ? ಶಾರ್ಟ್ ವರ್ಕಿಂಗ್ಸ್ ಎಷ್ಟು ಬರುತ್ತೆ ನೋಡಿ?
75 ಅಲ್ಲ, ಒಂದ್ ನಿಮಿಷ ಇರಿ. Sir, minimum rent ಮಿನಿಮಮ್ 2 ರೆಂಟ್ lakh ಇದೆ ಎಷ್ಟಿರೋದು? sir. ಮಿನಿಮಮ್ ರೆಂಟ್ 2 lakhs ಇದೆ. 2 ಓಕೆ, lakh. ಚೇಂಜ್ ಮಾಡ್ತಿದ್ದೀನಿ. 2 lakhs ಮಿನಿಮಮ್ ರೆಂಟ್ ಇದೆ. ಮಿನಿಮಮ್ ರೆಂಟ್ 2 lakhs ಇದೆ. ಓಕೆ, ರೈಟ್ ಮೈ ಡಿಯರ್ಸ್. ಅಲ್ಲಿಗೆ ಶಾರ್ಟ್ ವರ್ಕಿಂಗ್ಸ್ ಎಷ್ಟು ಬರುತ್ತೆ ನೋಡಿ. 2 lakhs, 1,10,000 ನಮಗೆ ಬಂದಿದೆ ಮೈ ಡಿಯರ್ಸ್. 1,10,000 ನಮಗೆ ಬಂದಿದೆ. ಹಾಗಾದ್ರೆ ನಿಮ್ಗೆ ಎಷ್ಟು ಬರುತ್ತೆ ಶಾರ್ಟ್ ವರ್ಕಿಂಗ್ಸ್ ಅಂತ? ಎಷ್ಟು ಬರುತ್ತೆ ಮೈ ಡಿಯರ್ಸ್? 90,000 rupees ಶಾರ್ಟ್ ವರ್ಕಿಂಗ್ಸ್ ಬರುತ್ತೆ ಮೈ ಡಿಯರ್ಸ್. 90,000 rupees ಶಾರ್ಟ್ ವರ್ಕಿಂಗ್ಸ್. 90,000 ಶಾರ್ಟ್ ವರ್ಕಿಂಗ್ಸ್ ಬರುತ್ತೆ ಮೈ ಡಿಯರ್ಸ್. ದೆನ್ ಸರ್ಪ್ಲಸ್ ನಿಲ್ ಮೈ ಡಿಯರ್ಸ್, ರಿಕವರಿ ನಿಲ್ ಮೈ ಡಿಯರ್ಸ್, ಇರ್ರಿಕವರಬಲ್ ನಿಲ್, ಸರ್ಪ್ಲಸ್ ಆಫ್ಟರ್ ರಿಕವರಿ ಆಫ್ ಶಾರ್ಟ್ ವರ್ಕಿಂಗ್ಸ್ ನಿಲ್. ಪೇಮೆಂಟ್ ಎಷ್ಟು ಕೊಡ್ಬೇಕು ಮೈ ಡಿಯರ್ಸ್ ನಾವು? 2 lakh. 2 lakhs rupees ಪೇಮೆಂಟ್ ಕೊಡ್ಬೇಕು. ಪೇಮೆಂಟ್ ಟು ಲ್ಯಾಂಡ್ ಲಾರ್ಡ್ 2 lakhs rupees ಕೊಡ್ಬೇಕಾಗುತ್ತೆ. ಪೇಮೆಂಟ್ ಟು ಲ್ಯಾಂಡ್ ಲಾರ್ಡ್ 2 lakhs rupees ಕೊಡ್ಬೇಕಾಗುತ್ತೆ ಮೈ ಡಿಯರ್ಸ್. ಸೆಕೆಂಡ್ ಇಯರ್ ನೋಡಿ, 8,000 into 20, 1,60,000. 1,60,000 rupees. 1,60,000 rupees ಬರುತ್ತೆ ಮೈ ಡಿಯರ್ಸ್. 1,60,000 ಅಲ್ಲಿಗೆ ಶಾರ್ಟ್ ವರ್ಕಿಂಗ್ಸ್ ಬರುತ್ತೆ ಮೈ ಡಿಯರ್ಸ್. ಈ ಇಯರ್ ಅಲ್ಲೂ ಎಷ್ಟು ಶಾರ್ಟ್ ವರ್ಕಿಂಗ್ಸ್? 40,000 rupees ಶಾರ್ಟ್ ವರ್ಕಿಂಗ್ಸ್ ಬರುತ್ತೆ. ಸರ್ಪ್ಲಸ್ ನಿಲ್ ಮೈ ಡಿಯರ್ಸ್, ರಿಕವರಿ ನಿಲ್, ಸರ್ಪ್ಲಸ್ ಆಫ್ಟರ್ ರಿಕವರಿ ನಿಲ್, ಸರ್ಪ್ಲಸ್ ಆಫ್ಟರ್ ರಿಕವರಿ ಆಫ್ ಶಾರ್ಟ್ ವರ್ಕಿಂಗ್ಸ್ ನಿಲ್. ಪೇಮೆಂಟ್ ಆಸ್ ಯೂಶುವಲ್ 2 lakhs ಮೈ ಡಿಯರ್ಸ್. ಪೇಮೆಂಟ್ ಆಸ್ ಯೂಶುವಲ್ 2 lakhs ಬರುತ್ತೆ ಮೈ ಡಿಯರ್ಸ್. 2 lakhs ಪೇಮೆಂಟ್ಸ್ ಆಸ್ ಯೂಶುವಲ್ 2 lakhs ಬರುತ್ತೆ ಮೈ ಡಿಯರ್ಸ್. ದೆನ್ ಥರ್ಡ್ ಇಯರ್ ನೋಡಿ ಮೈ ಡಿಯರ್ಸ್. ಮೈ ಡಿಯರ್ ಸೆಕೆಂಡ್ ಜ್ಞಾಪಕ ಇಟ್ಕೊಳ್ಳಿ. ದಿಸ್ ಇಸ್ ದ ಡೆಡ್ ಲೈನ್. ದಿಸ್ ಇಸ್ ದ ಡೆಡ್ ಲೈನ್ ಫಾರ್ ಫಸ್ಟ್ ಇಯರ್ ಶಾರ್ಟ್ ವರ್ಕಿಂಗ್ಸ್. ಇದನ್ನ ರಿಕವರಿ ಮಾಡ್ಕೊಳ್ಳಕ್ಕೆ, 90,000 ರಿಕವರಿ ಮಾಡ್ಕೊಳ್ಳಕ್ಕೆ ಇದು ಡೆಡ್ ಲೈನ್. ಇದು ಡೆಡ್ ಲೈನ್ ಆಗಿರುತ್ತೆ ಮೈ ಡಿಯರ್ಸ್. ಡೆಡ್ ಲೈನ್ ಆಗಿರುತ್ತೆ, ಜ್ಞಾಪಕ ಇಟ್ಕೊಳ್ಳಿ. ಸೊ ದೆನ್ ಮೈ ಡಿಯರ್ಸ್ 11,250 into 20 ಮಾಡಿ ಮೈ ಡಿಯರ್ಸ್. 11,250 into 2,25,000. 2,25,000. 2,25,000 ಮೈ ಡಿಯರ್ಸ್. 2,25,000 ಅಲ್ಲಿಗೆ ಈ ಪ್ರಾಬ್ಲಮ್ ಅಲ್ಲಿ ಮೈ ಡಿಯರ್ ಸರ್ಪ್ಲಸ್ ಬರುತ್ತೆ. ಹೌ ಮಚ್ ಸರ್ಪ್ಲಸ್? ನಾವು ಪೇ ಮಾಡ್ಬೇಕಾಗಿರೋದು 2 lakhs, ನಮಗೆ ಬಂದಿರೋದು 2,25,000. ಅಲ್ಲಿಗೆ 25,000 ಸರ್ಪ್ಲಸ್ ಮೈ ಡಿಯರ್ಸ್. 25,000 ಸರ್ಪ್ಲಸ್ ಮೈ ಡಿಯರ್ಸ್. ನಾವು 90,000 ರಿಕವರಿ ಮಾಡ್ಕೋಬೇಕು, ಬಟ್ ಸರ್ಪ್ಲಸ್ 25,000 ಇದೆ. 25,000 ರಿಕವರಿ ಮಾಡ್ಕೋಬಿಡಿ, ಆಮೇಲೆ ನೋಡ್ಕೊಳ್ಳೋಣ. ಸೊ ಇರ್ರಿಕವರಿ ಎಷ್ಟು ಬರುತ್ತೆ ಮೈ ಡಿಯರ್ಸ್? 90,000 ಅಲ್ಲಿ 25,000 ಲೆಸ್ ಮಾಡಿ 65,000. 65,000 ಇರ್ರಿಕವರಬಲ್ ಶಾರ್ಟ್ ವರ್ಕಿಂಗ್. ಸರ್ಪ್ಲಸ್ ಆಫ್ಟರ್ ರಿಕವರಿ ನಿಲ್. ಪೇಮೆಂಟ್ ನಾವು ಎಷ್ಟು ಕೊಡ್ಬೇಕಾಗುತ್ತೆ? 2 lakhs rupees ಕೊಡ್ಬೇಕಾಗುತ್ತೆ. 2 lakh. 2 lakh ಕೊಡ್ಬೇಕಾಗುತ್ತೆ. ಇರ್ರಿಕವರಬಲ್ 65,000 ಮೈ ಡಿಯರ್ಸ್. Irrecoverable 65,000. Then my dears 12,500 into 20, 2,50,000. 2,50,000. 2,50,000 my dears ರಾಯಲ್ಟಿ. ಅಲ್ಲಿಗೆ ನಾವು ಕೊಡ್ಬೇಕಾಗಿರೋದು 2 lakhs my dears. ನಮಗೆ ಬಂದಿರೋದು 2,50,000. ಸೊ ದೇರ್ ಈಸ್ ಎ ಶಾರ್ಟ್ ವರ್ಕಿಂಗ್ಸ್ ಇರಲ್ಲ, ಬಟ್ ಸರ್ಪ್ಲಸ್ ಇರುತ್ತೆ ಮೈ ಡಿಯರ್ಸ್. ಎಷ್ಟಿರುತ್ತೆ ಸರ್ಪ್ಲಸ್? 50,000 rupees ಸರ್ಪ್ಲಸ್ ಮೈ ಡಿಯರ್ಸ್. ಮೈ ಡಿಯರ್ಸ್ ಒನ್ಸ್ ಅಗೇನ್ ನೋಡ್ಕೊಳ್ಳಿ, ಇದು ಕಂಪ್ಲೀಟ್ ಮಾಡಿದೀವಿ. ಇದಕ್ಕೆ ಇದು ಡೆಡ್ ಲೈನ್ ನೆಕ್ಸ್ಟ್ 2 years ಅಂದಾಗ 1 2 40,000 ಗೆ ಡೆಡ್ ಲೈನ್. ಅಫ್ಕೋರ್ಸ್ ನಮಗೆ 50,000 ಇದೆ. 40,000 ನಾವು ಪೇ ಮಾಡ್ಬಿಡ್ಬೋದು ಮೈ ಡಿಯರ್ಸ್. ಮೀನ್ಸ್ ರಿಕವರಿ ಮಾಡ್ಕೋಬಹುದು. ಶಾರ್ಟ್ ವರ್ಕಿಂಗ್ಸ್ ರಿಕವರಿ 40,000, ಇರ್ರಿಕವರಬಲ್ ನಿಲ್ ಮೈ ಡಿಯರ್ಸ್. ಸರ್ಪ್ಲಸ್ ಆಫ್ಟರ್ ರಿಕವರಿ ಆಫ್ ಶಾರ್ಟ್ ವರ್ಕಿಂಗ್ಸ್ ಬರುತ್ತೆ ಈ ಪ್ರಾಬ್ಲಮ್ ಅಲ್ಲಿ 10,000. 10,000 ಈಗ ನಾವು ಪೇ ಎಷ್ಟು ಮಾಡ್ಬೇಕು? 2,10,000. 2,10,000 rupees ಪೇ ಮಾಡಬೇಕು. 2,10,000. ಈ 10,000 ಪ್ಲಸ್ 2,50,000 ಎರಡೂ ಸೇರಿಸ್ಕೊಂಡು ನಾವು ಪೇ ಮಾಡಬೇಕಾಗುತ್ತೆ. ದಿಸ್ ಇಸ್ ಕಾಲ್ಡ್ 2014 ಮಾರ್ಕ್ಸ್ ಅನಾಲಿಸಿಸ್ ಆಫ್ ರಾಯಲ್ಟಿ ಟೇಬಲ್ ಮೈ ಡಿಯರ್ಸ್. ಏನ್ ಕೇಳಿದ್ದಾರೆ? ಪ್ರಿಪೇರ್ ಮಿನಿಮಮ್ ರೆಂಟ್ ಅಕೌಂಟ್, ರಾಯಲ್ಟಿ ಅಕೌಂಟ್, ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಅಂಡ್ ವೆಂಕಟ್ ಆಯಿಲ್ ಲಿಮಿಟೆಡ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ಎ ಮಂತ್. ಮೈ ಡಿಯರ್ಸ್ ಲೆಡ್ಜರ್ ಅಕೌಂಟ್ಸ್ ಇನ್ ದ ಬುಕ್ಸ್ ಆಫ್ ಎ ಮಂತ್. ಮಿನಿಮಮ್ ರೆಂಟ್ ಅಕೌಂಟ್ ನೋಡಿ ಮೈ ಡಿಯರ್ಸ್. ಮಿನಿಮಮ್ ರೆಂಟ್ ಈ 2 ವರ್ಷಕ್ಕೆ ಬರುತ್ತೆ ಮೈ ಡಿಯರ್ಸ್. ಇಷ್ಟೇ ಮಿನಿಮಮ್ ರೆಂಟ್ ಈ 2 ವರ್ಷಕ್ಕೆ ಬರುತ್ತೆ. ನೋಡ್ಕೊಳ್ಳಿ ಮೈ ಡಿಯರ್ಸ್. ಆಸ್ ಯೂಶುವಲ್ ವಿ ನೋ ದಟ್ ಮಿನಿಮಮ್ ರೆಂಟ್ ಅಕೌಂಟ್ ಅಂದ್ರೆ ಏನ್ ಬರುತ್ತೆ ಅಂತ ನಮ್ಗೆ ಐಡಿಯಾ ಇದೆ ಮೈ ಡಿಯರ್ಸ್. ಸೊ ವಾಟ್ ಇಸ್ ದ ಮಿನಿಮಮ್ ರೆಂಟ್? ಮಿನಿಮಮ್ ರೆಂಟ್ ಅಕೌಂಟ್ ಡೇಟಾ ಆರ್ ಟು ಫಸ್ಟ್ ಎಂಟ್ರಿ ವೆಂಕಟ್ ಆಯಿಲ್ ಲಿಮಿಟೆಡ್ ಅಕೌಂಟ್. ಎಷ್ಟು ಮೈ ಡಿಯರ್ಸ್ ಮಿನಿಮಮ್ ರೆಂಟ್? 2 lakh. ಮಿನಿಮಮ್ ರೆಂಟ್ ಎಷ್ಟು? 2 lakhs ಮೈ ಡಿಯರ್ಸ್. 2 lakhs.
2 lakhs my dears. ಆ ವರ್ಷ ರಾಯಲ್ಟಿ ಎಷ್ಟು ಬಂದಿದೆ my dears? ರಾಯಲ್ಟಿ ಎಷ್ಟು 2010 ನಲ್ಲಿ? 1,10,000. 1,10,000. ರಾಯಲ್ಟಿ 1,10,000, ಶಾರ್ಟ್ ವರ್ಕಿಂಗ್ಸ್ 90,000 my dears. ಅವೆರಡು ಪ್ಲೇಸ್ ಮಾಡಿದ್ರೆ ಆಯ್ತು my dears. 1,10,000. 10,000. Then ಶಾರ್ಟ್ ವರ್ಕಿಂಗ್ಸ್ ಎಷ್ಟು? 90,000. 90,000. ಕರೆಕ್ಟಾ? Wait a minute Yes, my dears. sir. Wait a minute. 90,000 my dears. ಅಲ್ಲಿಗೆ adds tally first year minimum rent account tally for ಎಷ್ಟು ಟ್ಯಾಲಿ ಆಗುತ್ತೆ? 2 lakh. 2 lakhs ಗೆ ಟ್ಯಾಲಿ ಆಗೋಗುತ್ತೆ. 2 lakhs tally 2 lakhs ಗೆ ಟ್ಯಾಲಿ ಆಗುತ್ತೆ. Right my dears. After that my dears ಇದು ಅಂಡರ್ಲೈನ್ ಅಪ್ಪರ್ ಲೈನ್ ಮಾಡಬೇಕು. and moreover once again ಯಾವ ರಫಲ್ ಬಡಿಬೇಡಿ, ಎಲ್ಲ ನೋಟ್ಸ್ ಅಲ್ಲಿ ಬರೀರಿ my dears. ಎಲ್ಲವೂ ನೋಟ್ಸ್ ಜ್ಞಾಪಕ ಇಟ್ಕೊಳ್ಳಿ my dears. 2011 to Venkat Oil Limited account 2 lakhs by royalty ಎಷ್ಟಿದೆ ನೋಡಿ ಸೆಕೆಂಡ್ ಇಯರ್? royalty 1,60,000. 1,60,000. then by short workings ಎಷ್ಟಿದೆ ನೋಡಿ? 40,000. 40,000. 40,000 of course tally for 2 lakhs my dears. 2 lakh. tally ಎಷ್ಟಕ್ಕೆ ಆಗಬೇಕು? 2 lakhs ಆಗುತ್ತೆ. so that's it minimum rent account. ಅಲ್ಲಿಗೆ ನಿಮ್ಮ ಮಿನಿಮಮ್ ರೆಂಟ್ ಅಕೌಂಟ್ ಕ್ಲೋಸ್ ಆಗ್ಬಿಡುತ್ತೆ my dears. ಮಿನಿಮಮ್ ರೆಂಟ್ ಅಕೌಂಟ್ ಕ್ಲಿಯರ್. ಅದಾದ್ಮೇಲೆ ಯಾವ ಅಕೌಂಟ್ ಮಾಡಬೇಕು ಅಂತ ಹೇಳಿದ್ದಾರೆ? ರಾಯಲ್ಟಿ ಅಕೌಂಟ್ ಮಾಡಬೇಕು ಅಂತ ಹೇಳಿದ್ದಾರೆ my dears. ರಾಯಲ್ಟಿ ಅಕೌಂಟ್ my dears, as usual we know that minimum rent ಇದ್ರೆ minimum rent ಪೇ ಮಾಡ್ತೀವಿ, ಇಲ್ಲ ಅಂದ್ರೆ ರಾಯಲ್ಟಿ ಲ್ಯಾಂಡ್ ಲಾರ್ಡ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ತೀವಿ my dears. ರಾಯಲ್ಟಿ ಅಕೌಂಟ್ ಡೇಟಾ ಟು ಮಿನಿಮಮ್ ರೆಂಟ್ ಅಕೌಂಟ್. ಫಸ್ಟ್ ಇಯರ್ ರಾಯಲ್ಟಿ ಎಷ್ಟು ಬಂದಿದೆ? ಫಸ್ಟ್ ಇಯರ್ 1,10,000. 1,10,000 ಅಷ್ಟಕ್ಕೆ ಟ್ಯಾಲಿ ಆಗುತ್ತೆ my dears. ರಾಯಲ್ಟಿ ಏನಿದ್ರೆ ಅದಕ್ಕೆ ಟ್ಯಾಲಿ ಆಗ್ತಕ್ಕಂತ ಅಕೌಂಟ್ ಆಗಿರುತ್ತೆ my dears. ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 1,10,000. ಟ್ಯಾಲಿ ಆಲ್ಸೋ 1,10,000. ಮುಗ್ದೋಗುತ್ತೆ. ಫಸ್ಟ್ ಇಯರ್ ರಾಯಲ್ಟಿ ಅಕೌಂಟ್ ಈಸ್ ಕ್ಲಿಯರ್. ಫಸ್ಟ್ ಇಯರ್ ರಾಯಲ್ಟಿ ಅಕೌಂಟ್ ಈಸ್ ಕ್ಲಿಯರ್ my dears. ಕ್ಲಿಯರ್ ಆಗ್ಬಿಡುತ್ತೆ. ಅಗೇನ್ ಸೆಕೆಂಡ್ ಇಯರ್ ಬಂದಾಗ my dears ಸೇಮ್ ಟು ಮಿನಿಮಮ್ ರೆಂಟ್ ಅಕೌಂಟ್ ಎಷ್ಟಿದೆ ನೋಡಿ? 1,60,000. 1,60,000. 1,60,000 ನಾ? wait a minute. Yes sir. 1,60,000 ಅಷ್ಟಕ್ಕೆ ಟ್ಯಾಲಿ ಆಗುತ್ತೆ my dears. 1,60,000. wait a minute. 1,60,000 by profit and loss account also 1,60,000. of course it's tally for 1,60,000. 1,60,000. ರಾಯಲ್ಟಿ ಟೇಬಲ್ ಅಲ್ಲಿ ಏನ್ ಅಮೌಂಟ್ ಇದ್ರೆ ಅದಕ್ಕೆ ಮಾತ್ರ ಟ್ಯಾಲಿ ಆಗುತ್ತೆ my dears. ಜ್ಞಾಪಕ ಇಟ್ಕೊಳ್ಳಿ, ರಾಯಲ್ಟಿ ಟೇಬಲ್ ಅಲ್ಲಿ ಏನ್ ಅಮೌಂಟ್ ಇದ್ರೆ ಅಷ್ಟಕ್ಕೆ ಟ್ಯಾಲಿ ಆಗುತ್ತೆ my dears. 2012 ಅಲ್ಲಿ ರಿಕವರಿ ಇದೆ, ಇದೆಯಾ? ರಿಕವರಿ ಇದೆ. Yes sir. ಫಸ್ಟ್ ಲ್ಯಾಂಡ್ ಲಾರ್ಡ್ ಗೆ ಎಷ್ಟು ಪೇ ಮಾಡಿದ್ವಿ 2012 ಅಲ್ಲಿ ನೋಡಿ? ಲ್ಯಾಂಡ್ ಲಾರ್ಡ್ ಗೆ ಎಷ್ಟು ಪೇ ಮಾಡಿದ್ವಿ? 2 lakhs. 2 lakh. Yes sir. 2 lakhs my dear. ಶಾರ್ಟ್ ವರ್ಕಿಂಗ್ ರಿಕವರಿ ಎಷ್ಟಿದೆ my dears ಆ ಇಯರ್ ಅಲ್ಲಿ? 25,000. 25,000. ಅಲ್ಲಿಗೆ ರಾಯಲ್ಟಿ ನಮಗೆ 2,25,000 ಬಂದಿರುತ್ತೆ. ಕರೆಕ್ಟಾ my dears? Yes sir. 2,25,000. of course it's tally for 2,25,000 ಟ್ಯಾಲಿ ಆಗಿರುತ್ತೆ. ಸಾರಿ, ರಾಯಲ್ಟಿನೂ ಇಷ್ಟೇ ಬಂದಿರುತ್ತೆ, ಟ್ಯಾಲಿನೂ 2,25,000 ಗೆ ಟ್ಯಾಲಿ ಆಗ್ಬೇಕಾಗುತ್ತೆ my dears. ಟ್ಯಾಲಿನೂ ಅಷ್ಟಕ್ಕೆ ಆಗ್ಬೇಕಾಗುತ್ತೆ. ದಟ್ ಈಸ್ ಥರ್ಡ್ ಇಯರ್ ರಾಯಲ್ಟಿ ಅಕೌಂಟ್ my dears. 2013 I think last year my dears. ಲಾಸ್ಟ್ ಇಯರ್ ನೋಡಿ my dears. ಲ್ಯಾಂಡ್ ಲಾರ್ಡ್ ಗೆ ಎಷ್ಟು ಪೇ ಮಾಡಿದೀವಿ ಫಸ್ಟ್ ಹೇಳಿ? 2,10,000. 2,10,000 ಪೇ ಮಾಡಿದೀವಿ. wait a minute. 2,10,000 ಪೇ ಮಾಡಿದೀವಿ. ಶಾರ್ಟ್ ವರ್ಕಿಂಗ್ ರಿಕವರಿ ಎಷ್ಟು ಮಾಡ್ಕೊಂಡಿದೀವಿ my dears? 40,000. 40,000 ರಿಕವರಿ ಮಾಡ್ಕೊಂಡಿದೀವಿ. ಅಲ್ಲಿಗೆ ನಮಗೆ ರಾಯಲ್ಟಿ 2,50,000 ಬಂದಿರುತ್ತೆ my dears. 2,50,000 ಬಂದಿರುತ್ತೆ. 2,50,000. of course it's tally for 2,50,000. ಎಷ್ಟಕ್ಕೆ ಟ್ಯಾಲಿ ಆಗಿರುತ್ತೆ ಅಂದ್ರೆ 2,50,000 ಆಗುತ್ತೆ. ಸೊ ರಾಯಲ್ಟಿ ಟೇಬಲ್ ಅಲ್ಲಿ ಏನ್ ಅಮೌಂಟ್ ಇರುತ್ತೋ ಅದೇ ಅಮೌಂಟ್ ಗೆ ಟ್ಯಾಲಿ ಆಗ್ತಕ್ಕಂಥದ್ದು. ರಾಯಲ್ಟಿ ಟೇಬಲ್ ಅಲ್ಲಿ ಏನ್ ಅಮೌಂಟ್ ಇರುತ್ತೋ ಅದೇ ಅಮೌಂಟ್ ಗೆ ಟ್ಯಾಲಿ ಆಗುತ್ತೆ. ದಟ್ಸ್ ಇಟ್ ಯುವರ್ ರಾಯಲ್ಟಿ ಅಕೌಂಟ್ my dears. ದಟ್ಸ್ ಇಟ್ ಯುವರ್ ರಾಯಲ್ಟಿ ಅಕೌಂಟ್ my dears. ಕ್ವಶನ್ ಪೇಪರ್ ನೆಗ್ಲೆಕ್ಟ್ ಮಾಡಬೇಡಿ. ಮತ್ತೆ ಲ್ಯಾಂಡ್ ಲಾರ್ಡ್ ಅಕೌಂಟ್ my dears. ಲ್ಯಾಂಡ್ ಲಾರ್ಡ್ ಅಕೌಂಟ್ ಅಂದ್ರೆ ನಿಮ್ಗೆ ಗೊತ್ತಿದೆ my dears. ಡೆಬಿಟ್ ಸೈಡ್ ಆಲ್ವೇಸ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್, ಕ್ರೆಡಿಟ್ ಸೈಡ್ ಮಿನಿಮಮ್ ರೆಂಟ್ ಆರ್ ರಾಯಲ್ಟಿ ಬರುತ್ತೆ my dears. ಅಂಡ್ ಮೋರ್ ಎವರ್ ಇಟ್ಸ್ ಟ್ಯಾಲಿ ಫಾರ್ ಲಾಸ್ಟ್ ಕಾಲಮ್ my dears. ಪೇಮೆಂಟ್ ಟು ಲ್ಯಾಂಡ್ ಲಾರ್ಡ್ ಅಂತ ಏನ್ ಕೊಟ್ಟಿರ್ತೀರಾ ಆ ಕಾಲಮ್ಗೆ ಟ್ಯಾಲಿ ಆಗುತ್ತೆ my dears. ಐ ಥಿಂಕ್ ಫಸ್ಟ್ ಇಯರ್ ಎಷ್ಟು ಟ್ಯಾಲಿ ಆಗಿರುತ್ತೆ my dears? ಫಸ್ಟ್ ಬೈ ಮಿನಿಮಮ್ ರೆಂಟ್ ಅಕೌಂಟ್ 2 lakhs ಆಗಿರುತ್ತೆ my dears. ಇಸ್ ಇಟ್ ರೈಟ್? Yes sir.
2 Yes, lakhs sir. ಗೆ ಫಸ್ಟ್ ಇಯರ್ ಟ್ಯಾಲಿ ಆಗುತ್ತೆ ಮೈ ಡಿಯರ್ಸ್. 2 lakhs. Of course, 2 cash or bank account 2 lakhs. Tally also for 2 lakhs my dears. 2 lakhs. Tally also for 2 lakhs ಆಗಿರುತ್ತೆ my dears. 2 lakhs ಗೆ ಟ್ಯಾಲಿ ಆಗಿರುತ್ತೆ my dears. 2011 same 2011 Yes, of sir. course 2 lakhs because minimum rent ಇದೆ my dears. Because minimum rent ಇದೆ of course tally for 2 lakhs my dears. 2 lakhs. ಟ್ಯಾಲಿ ಎಷ್ಟಕ್ಕಾಗುತ್ತೆ 2 lakhs ಗೆ ಆಗುತ್ತೆ. ಕ್ಲಿಯರ್ my dears? 2 years ಕ್ಲಿಯರ್ ಆಯ್ತು. 2 years ಕ್ಲಿಯರ್ ಆಯ್ತು ಮೈ ಡಿಯರ್ಸ್. ಥರ್ಡ್ ಇಯರ್ ಬಂದಾಗ 2012 ಬಂದಾಗ ಕರೆಕ್ಟಾ 2012 ಬಂದಾಗ ಮೈ ಡಿಯರ್ಸ್ ಬೈ ರಾಯಲ್ಟಿ ಅಕೌಂಟ್ ಅಂತ ಬರುತ್ತೆ ಬಿಕಾಸ್ ಸರ್ಪ್ಲಸ್ ಇರುತ್ತೆ. ಎಷ್ಟು ಪೇ ಮಾಡಿದೀರಾ ನೋಡಿ ಮೈ ಡಿಯರ್ಸ್? 2 lakh. 2 lakh ಪೇ ಮಾಡಿರ್ತೀರಾ ಮೈ ಡಿಯರ್ಸ್. ಆಫ್ ಕೋರ್ಸ್ ಇಟ್ಸ್ ಟ್ಯಾಲಿ ಫಾರ್ 2 lakhs ಮೈ ಡಿಯರ್ಸ್. ಲ್ಯಾಂಡ್ ಲಾರ್ಡ್ ಎಷ್ಟು ಪೇ ಮಾಡಿದ್ರೆ ಅಷ್ಟಕ್ಕೆ ಬರುತ್ತೆ. ಡೆಬಿಟ್ ಸೈಡ್ ಆಲ್ವೇಸ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಮೈ ಡಿಯರ್ಸ್. ಒಂದೇ ಎಂಟ್ರಿ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಮೈ ಡಿಯರ್ಸ್. 2013 ಎಷ್ಟು ಟ್ಯಾಲಿ ಆಗಿದೆ ನೋಡಿ? 2,10,000. 2,10,000. 2,10,000. Of course, 2,10,000 pay ಮಾಡ್ತೀರಾ. 2,10,000 pay ಮಾಡ್ತೀರಾ. Tally also 2,10,000 ಆಗುತ್ತೆ. 2,10,000 my dears. 2,10,000 ಗೆ tally ಆಗುತ್ತೆ. That's it your landlord account 2014. 2014 landlord account my dears. Then my dear short workings account my dears. ಶಾರ್ಟ್ ವರ್ಕಿಂಗ್ಸ್ ಏನಿದ್ರೆ ಅದಕ್ಕೆ ಟ್ಯಾಲಿ ಆಗುತ್ತೆ ಅಷ್ಟೇ. ಶಾರ್ಟ್ ವರ್ಕಿಂಗ್ಸ್ ಏನಿದ್ರೆ ಅದಕ್ಕೆ ಟ್ಯಾಲಿ ಆಗುತ್ತೆ. ಫಸ್ಟ್ ಇಯರ್ ಶಾರ್ಟ್ ವರ್ಕಿಂಗ್ಸ್ ಎಷ್ಟಿದೆ ನೋಡಿ? 2010 ನಲ್ಲಿ ಶಾರ್ಟ್ ವರ್ಕಿಂಗ್ಸ್ ಎಷ್ಟಿದೆ ನೋಡಿ? 90,000. 90,000 ಮೈ ಡಿಯರ್ಸ್. ಆ ಇಯರ್ ಅಲ್ಲಿ ರಿಕವರಿ ಅಥವಾ ಇರಿಕವರಬಲ್ ಇದೆಯಾ? No sir. ಆ ಇಯರ್ ಅಲ್ಲಿ ರಿಕವರಿ ಅಥವಾ ಇರಿಕವರಬಲ್ ಇದೆಯಾ? No sir. ನೋ. ಅಲ್ಲಿಗೆ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ 90,000 ಅಂತ ಬರ್ಬಿಡ್ತೀವಿ. ಕ್ಯಾರಿ ಮಾಡ್ತೀವಿ ಮೈ ಡಿಯರ್ಸ್. ಕ್ಯಾರಿ ಟ್ಯಾಲಿ ಅಲ್ಲ, ಕ್ಯಾರಿ ಮಾಡ್ತೀವಿ ಮೈ ಡಿಯರ್ಸ್. ಸೊ ದೆನ್ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ 90,000 ಮೈ ಡಿಯರ್ಸ್. ಸೆಕೆಂಡ್ ಇಯರ್ ಶಾರ್ಟ್ ವರ್ಕಿಂಗ್ಸ್ ಬಂದಿದೆಯಾ 11 ನಲ್ಲೇ? Yes sir. 40,000. 40,000. ಆ ಇಯರ್ ಅಲ್ಲಿ ರಿಕವರಿ ಅಥವಾ ಇರಿಕವರಬಲ್ ಇದೆಯಾ? No sir. No. 1,30,000. 30,000 my dears. Of course my dears, the balance carried down also 1,30,000. 1,30,000 my dears. It's also tally for 1,30,000. Then same balance we are carried for 2012 1,30,000. right my dears. 2012 ಅಲ್ಲಿ ಶಾರ್ಟ್ ವರ್ಕಿಂಗ್ಸ್ ಇದೆಯಾ? No sir. 2012 ಅಲ್ಲಿ ಶಾರ್ಟ್ ವರ್ಕಿಂಗ್ಸ್ ಇಲ್ಲ. ಕರೆಕ್ಟಾ ಮೈ ಡಿಯರ್ಸ್? ಅದ್ರ ಬದಲಾಗಿ ಏನಿದೆ? ರಿಕವರಿ ಇದೆಯಾ ನೋಡಿ? Recovery. ಎಷ್ಟು ರಿಕವರಿ ಎಷ್ಟಿದೆ? ಬೈ ರಾಯಲ್ಟಿ ಅಕೌಂಟ್ ರಿಕವರಿ ಎಷ್ಟು? 25,000. 25,000. 25,000 ರಿಕವರಿ. ಇರ್ರಿಕವರಬಲ್ ಎಷ್ಟಮ್ಮ? 65,000. 65,000 ಇರ್ರಿಕವರಬಲ್ ಮೈ ಡಿಯರ್ಸ್. ಅಲ್ಲಿಗೆ ಟ್ಯಾಲಿ ಆಗಲ್ಲ. ಕರೆಕ್ಟಾ? ಅಷ್ಟಕ್ಕೆ ಟ್ಯಾಲಿ ಆಗಲ್ಲ ಮೈ ಡಿಯರ್ಸ್. ಈಗ ನೋಡಿ 1,30,000 ಟೋಟಲ್ ಇದೆ. 1,30,000 ಟೋಟಲ್ ಇದೆ. ಕರೆಕ್ಟಾ? 1,30,000 ಟೋಟಲ್ ಇದೆ. ಆ ಟೋಟಲ್ ನ ನಾವು ಲೆಸರ್ ಸೈಡ್ ಟ್ರಾನ್ಸ್ಫರ್ ಮಾಡ್ಕೊಂಡ್ರೆ ಮೈ ಡಿಯರ್ಸ್ 1,30,000 ಅಲ್ಲಿ 65, 70, 80, 90,000 ಲೆಸ್ ಮಾಡ್ಕೊಂಡ್ರೆ ಇನ್ ಬ್ಯಾಲೆನ್ಸ್ ಎಷ್ಟಿರುತ್ತೆ? 40,000 ಇರುತ್ತೆ ಮೈ ಡಿಯರ್ಸ್. 40,000 ದಟ್ ಈಸ್ ಕಾಲ್ಡ್ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಅಂತ ಬರೀತೀವಿ ಮೈ ಡಿಯರ್ಸ್. ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್. ಅದೇ ಬ್ಯಾಲೆನ್ಸ್ ನ ಮೈ ಡಿಯರ್ಸ್ 2013 ನಲ್ಲಿ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ 40,000 ಬರೀತೀವಿ ಮೈ ಡಿಯರ್ಸ್. 40,000 ಈ ಇಯರ್ ಅಲ್ಲಿ ರಿಕವರಿ ಇರಿಕವರಬಲ್ ಇದೆಯಾ? ಯಾವ್ದು? ರಿಕವರಿ ಇದೆ ಸರ್. ಎಷ್ಟು ರಿಕವರಿ? 40,000. 40,000 ರಿಕವರಿ ಮೈ ಡಿಯರ್ಸ್. ಅಲ್ಲಿಗೆ ಇರಿಕವರಬಲ್ ಇಲ್ಲ. ಇಸ್ ಇಟ್ ರೈಟ್? No sir. Yes sir. ಇರಿಕವರಬಲ್ ಇಲ್ಲ. ಅಫ್ ಕೋರ್ಸ್ ಟ್ಯಾಲಿ ಆಗ್ಬಿಡುತ್ತೆ ಮೈ ಡಿಯರ್ಸ್. ಟ್ಯಾಲಿ ಆಗ್ಬಿಡುತ್ತೆ. ದಟ್ ಈಸ್ 40,000 ಗೆ ಟ್ಯಾಲಿ ಆಗ್ಬಿಡುತ್ತೆ. 40,000 ಗೆ ಟ್ಯಾಲಿ ಆಗ್ಬಿಡುತ್ತೆ. ಟ್ಯಾಲಿ ಆಗುತ್ತೆ. This is called short workings account of 2014 my dears. 2014 question paper for 14 marks my dears. For 14 marks right my dears. ಅದಾದ್ಮೇಲೆ ನಿಮಗೆ ಬರ್ತಕ್ಕಂಥದ್ದು ಸೆಕ್ಷನ್ ಬಿ 2015 ಕ್ವಶನ್ ಪೇಪರ್ ನಾನು ನಾಳೆ ಸಾಲ್ವ್ ಮಾಡ್ಕೊಡ್ತೀನಿ ಮೈ ಡಿಯರ್ಸ್. ಅಂಟಿಲ್ ಟೇಕ್ ಕೇರ್. ಕ್ವಶನ್ ಪೇಪರ್ಸ್ ನೆಗ್ಲೆಕ್ಟ್ ಮಾಡಬೇಡಿ ಮೈ ಡಿಯರ್ಸ್. ನೆಗ್ಲೆಕ್ಟ್ ಮಾಡಬೇಡಿ. ವಿಡಿಯೋನು ಕಳಿಸ್ತೀನಿ. ನೀಟಾಗಿ ನೋಟ್ಸ್ ಅಲ್ಲೇ ಬರೀರಿ ಮೈ ಡಿಯರ್ಸ್. ನೋಟ್ಸ್ ಅಲ್ಲಿ